ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಮನೋಭಾವ ತಡೆ ಕಾಯ್ದೆ ಈ ವಿಷಯದ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಭಾಗವಹಿಸುವವರು ಸುಕೇಶ್ ಕುಮಾರ್ ಶೆಟ್ಟಿ, ಕಾನೂನು ಸಲಹೆಗಾರರು ಮತ್ತು ಸಮಿತಿ ವಕೀಲರು, ಕಾನೂನು ಸೇವೆಗಳ ಪ್ರಾಧಿಕಾರ, ದಕ್ಷಿಣ ಕನ್ನಡ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ, ದ್ವೇಷ ಮನೋಭಾವ ತಡೆ ಕಾಯ್ದೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಸುಕೇಶ್ ಕುಮಾರ್ ಶೆಟ್ಟಿ, ಕಾನೂನು ಸಲಹೆಗಾರರು ಮತ್ತು ಸಮಿತಿ ವಕೀಲರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ದಕ್ಷಿಣ ಕನ್ನಡ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ನನಗೊಂದು ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಹಾಗೂ ನಿಮ್ಮ ವಾಹಿನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್, ಮೊದಲನೇದಾಗಿ ದ್ವೇಷ ಭಾಷಣ ಅಥವಾ ದ್ವೇಷ ಮನೋಭಾವ ತಡೆ ಕಾಯ್ದೆ ಎಂದ್ರೇನು ಮತ್ತು ಈ ಒಂದು ಕಾಯ್ದೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತೇಳಿ ಸರ್. ಜಾತಿಗಳ ಹೆಸರಲ್ಲಿ ಮತ್ತು ಧರ್ಮದ ಹೆಸರಲ್ಲಿ ಮತೀಯ ಸಂಘರ್ಷಗಳನ್ನು ಸೃಷ್ಟಿಸುವ ಕಾರ್ಯಗಳನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಲಾಗ್ತಿದೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಂತೂ ನಮಗೆ ತುಂಬ ವ್ಯಾಪಕವಾಗಿ ನಾವು ನೋಡಬಹುದು. ನಮಗೆ ಯಾವತ್ತೂ ಅರಗಿಸಿಕೊಳ್ಳಿಕ್ಕೆ ಆಗದಂತಹ ಕಠಿಣ ಶಬ್ದಗಳನ್ನು ಮತ್ತು ತೀರಾ ಉಗ್ರ ಸ್ವರೂಪದ ಕೆಲವು ಭಾಷಣಗಳನ್ನು ಅಥವಾ ಕೆಲವೊಂದು ಮೆಸೇಜ್ಗಳನ್ನು ನೀಡುವುದು, ಇದರಿಂದ ಸಾಮಾಜಿಕವಾಗಿ ಶಾಂತಿಯನ್ನು ಮತ್ತು ಸಾಮರಸ್ಯವನ್ನು ಹದಗೆಡಿಸುವುದು, ದೂರದಲ್ಲಿ ನಿಂತು ಅದರ ಚಂದ ನೋಡುವುದು, ಇದು ಒಂಥರ ಅದು ವಿಕೃತ ಮನೋಭಾವ ಅಂತಲೇ ಹೇಳ್ಬೋದು. ಇಂತಹ ಮನೋಭಾವಗಳು ಜಾಸ್ತಿ ಆಗ್ತಾಯಿದೆ. ಇದು ನಮ್ಮಲ್ಲಿ ಒಂದಾಗಿ ಬಾಳಬೇಕು ಅನ್ನೋ ಒಂದು ನಮ್ಮ ಮನಸ್ಸಿನಲ್ಲಿ ಹುಳಿ ಹಿಂಡುವಂಥ ಒಂದು ಕೆಲಸ ಆಗ್ತಾಯಿದೆ. ಪರಸ್ಪರ ಕತ್ತಿ ಮಸೆಯುವಂತಹ ಪ್ರಯತ್ನಗಳನ್ನು ಇಲ್ಲಿ ಮಾಡಲಾಗ್ತಿದೆ. ಇಂತಹ ಇತ್ತೀಚಿನ ದಿನಗಳ ಅಂದರೆ ಏನು ನಮ್ಮ ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ಇದನ್ನು ನಾವು ಹೆಚ್ಚಾಗಿ ನೋಡ್ಬೋದು. ಇದು ಒಂದು ನಿರ್ದಿಷ್ಟ ಗುಂಪು ಆಗಲಿ ಅಥವಾ ನಿರ್ದಿಷ್ಟ ವ್ಯಕ್ತಿಯನ್ನು ಅಥವಾ ನಿರ್ದಿಷ್ಟ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಶಾಂತಿಯನ್ನು ಮತ್ತು ಸಾಮರಸ್ಯವನ್ನು ಹಾಗೂ ಸೌಹಾರ್ದತೆಯನ್ನು ಕದಡುವಂತಹ ಪ್ರಯತ್ನವನ್ನು ತಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ತಡೆ ಮಸೂದೆ ಕಾಯ್ದೆ 2025 ಜಾರಿಗೆ ತರಲು ಇದೀಗ ಇಲ್ಲಿ ವೇದಿಕೆ ಸಜ್ಜಾಗಿದೆ. ಕರ್ನಾಟಕದಲ್ಲಿ ಇಂಥ ಒಂದು ಮಸೂದೆ ಈಗಾಗಲೇ ರಾಜ್ಯಪಾಲರ ಅಂಗಳದಲ್ಲಿದೆ. ಸರ್, ಈಗ ಈ ಕರ್ನಾಟಕದಲ್ಲಿನ ಈ ದ್ವೇಷ ಭಾಷಣ, ದ್ವೇಷ ಮನೋಭಾವ ತಡೆ ಕಾಯ್ದೆಯ ಪ್ರಮುಖವಾದಂಥ ಸ್ವರೂಪಗಳು ಅಥವಾ ಅದರ ಪ್ರಮುಖವಾದಂಥ ವಿವರಣೆಗಳು ಏನೆಲ್ಲ ಅಂತೇಳಿ. ಇಲ್ಲಿ ನಾವು ಯಾವುದೇ ವ್ಯಕ್ತಿ ಮತ್ತು ಸಂಸ್ಥೆಯ ವಿರುದ್ಧ ಹಗೆತನ, ದ್ವೇಷ ಹಾಗೂ ಕೆಡುಕಿನ ಭಾವನೆಯನ್ನು ಮೂಡಿಸುವುದನ್ನು ತಪ್ಪಿಸುವ ಉದ್ದೇಶದಿಂದ ಇಲ್ಲಿ ಈ ಕಾನೂನು ರಚನೆಯಾಗಿದೆ. ಈ ಕಾನೂನಲ್ಲಿ ಈಗಾಗಲೇ ನಾವು ನಮ್ಮ ಭಾರತೀಯ ನ್ಯಾಯ ಸಮಿತಿ ಏನಿದೆ BNS 2023, ಇದರಲ್ಲಿ ಕೂಡ ಸಾಕಷ್ಟು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತಹ ದ್ವೇಷ ಅಪರಾಧಗಳನ್ನು ತಡೆಯುವಂತಹ ಒಂದು ಸೆಕ್ಷನ್ಗಳಿವೆ. ಈ ಸೆಕ್ಷನ್ 196 196ರ ಕಲಂ ಏನು ಹೇಳ್ತದೆ ಅಂದರೆ, ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳನ್ನು ತಡೆಯುವಂತಹ ಒಂದು ಕ್ಲಾಸ್ ಈ ಕಾನೂನಲ್ಲಿದೆ. ಈ ಕಾನೂನಿನ ಮೂಲಕನೇ ನಾವು ಅದರ ಶಿಕ್ಷೆ ನೀಡಬಹುದು. ಅಂದರೆ ಅಪರಾಧಿಗಳಿಗೆ ಸೂಕ್ತವಾದ ದಂಡನೆಯನ್ನು, ಜುಲ್ಮಾನೆಯನ್ನು ನೀಡುವಂಥ ಪ್ರಾವಧಾನ ಅದರಲ್ಲಿದೆ. ಇದರಲ್ಲಿ ಈ BNS ಸೆಕ್ಷನ್ 196 ಏನು ಹೇಳ್ತದೆ ಅಂದರೆ, ಪದಗಳು, ಚಿಹ್ನೆಗಳು ಮತ್ತು ಎಲೆಕ್ಟ್ರಾನಿಕ್ ಸಂವಹನ ಅಥವಾ ಸಾರ್ವಜನಿಕ ನೆಮ್ಮದಿಗೆ ಹಾನಿಕಾರಕವಾದ ಕೃತ್ಯಗಳ ಮೂಲಕ ವಿವಿಧ ಧಾರ್ಮಿಕ, ಜನಾಂಗೀಯ, ಭಾಷಾ ಅಥವಾ ಪ್ರಾದೇಶಿಕ ಗುಂಪುಗಳು ಅಥವಾ ಜಾತಿ ಮತ್ತು ಸಮುದಾಯದ ನಡುವೆ ದ್ವೇಷ ಅಥವಾ ದ್ವೇಷ ಭಾವನೆಯನ್ನು ಉತ್ತೇಜಿಸುವುದನ್ನು ಈ ಸೆಕ್ಷನ್ ವಿರೋಧಿಸ್ತದೆ. ಈ ಅಪರಾಧಕ್ಕೆ 3 ವರ್ಷಗಳವರೆಗೆ ಜೈಲು, ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಒಂದು ಸ್ವಾತಂತ್ರ್ಯವನ್ನು ನಮ್ಮ ನ್ಯಾಯಾಲಯಕ್ಕೆ ನೀಡ್ತಾ ಇದೆ. ಹಿಂಸೆ ಅಥವಾ ಅಭದ್ರತೆಯನ್ನು ಪ್ರಚೋದಿಸುವುದು ಮತ್ತು ಅಂತಹ ಕ್ರಿಯೆಗಳ ಮೇಲೆ ಕೇಂದ್ರೀಕರಿಸುವ ಕೆಲವು ಸಾರ್ವಜನಿಕ ಒಂದು ಸುವ್ಯವಸ್ಥೆಯೊಂದಿಗೆ ಮುಕ್ತ ಭಾಷಣವನ್ನು ಸಮತೋಲಿತವಾಗಿ ಗೊಳಿಸುವಂತಹ ಗುರಿಯನ್ನು ಈ ಕಲಂ ಹೊಂದಿದೆ. ಸರ್, ಕರ್ನಾಟಕದಲ್ಲಿ ಈ ದ್ವೇಷ ಭಾಷಣ ತಡೆ ಈ ಕಾಯ್ದೆ ಏನಿದೆ, ಇದು ಎಲ್ಲೊಂದು ಕಡೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಭಾರತದ ಸಂವಿಧಾನ ನಮಗೆ ನೀಡಿರುವಂಥ ಮೂಲಭೂತ ಹಕ್ಕುಗಳಲ್ಲಿ ವಾಕ್ ಸ್ವಾತಂತ್ರ್ಯ ಅಂತೇಳಿ, ಈ ವಾಕ್ ಸ್ವಾತಂತ್ರ್ಯವನ್ನು ಬೇಕಾದ ಹಾಗೆ ಅದನ್ನು ಬಳಸಿಕೊಂಡು ಒಂದು ಸಮಾಜದ
ಅಥವಾ ಒಂದು ಸಮಾಜವನ್ನು ಅಥವಾ ಒಂದು ಜನಾಂಗವನ್ನು ಗುರಿಯಾಗಿಸಿಕೊಂಡು ಈ ಸಮಾಜದ ಒಂದು ಆರೋಗ್ಯವನ್ನು ಹದಗೆಡಿಸ್ತಾ ಇದೆ. ಹಾಗಾಗಿ ಎಲ್ಲೊಂದು ಕಡೆಯಲ್ಲಿ ಈ ಕಾಯ್ದೆಗಳು ಜನರಿಗೆ ಅನಿವಾರ್ಯತೆ ಅಥವಾ ಈ ಸಮಾಜಕ್ಕೆ ಅಗತ್ಯತೆ ಇದೆಯಾ ಅಂತೇಳಿ. ನೀವು ಹೇಳಿದಾಗೆ ಸಂವಿಧಾನ ನಮಗೆ ಒಂದಷ್ಟು ಸ್ವಾತಂತ್ರ್ಯಗಳನ್ನು ನೀಡಿದೆ. ಅಂದರೆ ನಮಗೆ ನಮ್ಮ ಇಚ್ಛೆಗೆ ಪೂರಕವಾದಂತಹ ಧರ್ಮವನ್ನು ಅನುಸರಿಸುವುದು ಅಥವಾ ಇಚ್ಛೆಗೆ ಪೂರಕವಾದಂತಹ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶಿಕ್ಷಣದ ಹಕ್ಕು, ಆರೋಗ್ಯದ ಹಕ್ಕು, ಈ ರೀತಿ ಬೇರೆ ಬೇರೆ ಹಕ್ಕುಗಳನ್ನು ನೀಡಿದೆ. ಅದೇ ರೀತಿ ಕರ್ತವ್ಯಗಳನ್ನು ಕೂಡ ಇದೆ. ನಮಗೂ ಕೂಡ ಒಂದು ಕೆಲವೊಂದು ಕರ್ತವ್ಯಗಳಿದೆ. ಸೊ ಆಗಲೇ ನಮಗೆ ಈ ಹಕ್ಕಿನ ಪರಿಪೂರ್ಣವಾದ ಒಂದು ಎಂಜಾಯ್ಮೆಂಟನ್ನು ನಾವು ಪಡೆಯಬಹುದು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಮಗೆ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ ಅಂತೇಳಿ ಏನೆಲ್ಲ ಮಾಡುವ ಸ್ವೇಚ್ಛಾಚಾರಕ್ಕೆ ದಾರಿ ಮಾಡಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಬೇರೆ ಬೇರೆ ರೀತಿಯ ಕಾನೂನುಗಳಿವೆ. ಇತ್ತೀಚೆಗೆ ಬಂದಂತಹ ಒಂದು ಟ್ರೆಂಡ್ ಏನಂತಂದರೆ ದ್ವೇಷ ಭಾಷಣ ಮಾಡೋದು. ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಸಮುದಾಯವನ್ನು ಅಥವಾ ಇನ್ನೊಂದು ಅವರ ಜಾತಿ, ಧರ್ಮ, ಲಿಂಗ ಮತ್ತು ಅವರ ಬಣ್ಣವನ್ನು ಇದು ಮಾಡಿಕೊಂಡು ಬಾಡಿ ಶೇಮಿಂಗ್, ಈ ಥರದ ಒಂದು ವ್ಯಕ್ತಿಯನ್ನು ಮತ್ತು ಒಂದು ಸಮುದಾಯವನ್ನು ನಿಂದನೆ ಮಾಡುವುದು, ಈ ಮೂಲಕ ಅವರ ವಿರುದ್ಧ ಒಂದು ಅಪರಾಧವನ್ನು ಘಟನೆಯಾಗುವಂತೆ ಮಾಡೋದು, ಇಂಥ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ನಾವು ಮಾತು ಎತ್ತಿದರೆ ಏನೋ ಒಂದು ನಮ್ಮ ನೆಮ್ಮದಿ, ಶಾಂತಿ ಮತ್ತು ಇದಕ್ಕೆ ಸೌಹಾರ್ದತೆಗೆ ಧಕ್ಕೆ ತರುವಂಥ ಕೃತ್ಯಗಳು ಸಾಕಷ್ಟು ಆಗ್ತಾಯಿದೆ. ಅದು ಬೇರೆ ಬೇರೆ ವೇದಿಕೆಗಳಲ್ಲಿ, ಬೇರೆ ಬೇರೆ ಸ್ವರೂಪದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ವ್ಯಾಪಕವಾಗಿ ಆಗ್ತದೆ. ಇದನ್ನು ತಡೆಯಬೇಕಿದ್ರೆ, ನಿಜವಾಗಿ ನಮಗೆ ಶಾಂತಿ, ನೆಮ್ಮದಿ, ಬದುಕು ಕರುಣಿಸಬೇಕಾಗಿದ್ದರೆ ಇದಕ್ಕೆ ಒಂದು ತಡೆ ಬೀಳಬೇಕು. ಮತ್ತು ನಾವು ಸಹಜವಾಗಿ ಎಲ್ಲೋ ಕೂತ್ಕೊಂಡು ಮೊಬೈಲಲ್ಲಿ ಕೂತ್ಕೊಂಡು ಫಾರಿನಲ್ಲಿ ಆಗಲಿ ಅಥವಾ ಇನ್ನೊಂದು ಕಡೆ ಫೇಸ್ಬುಕ್ ಮೂಲಕನೋ ಅಥವಾ ವಾಟ್ಸಪ್ ಮೂಲಕನೋ ಯಾವುದೋ ಒಂದು ಸಂದೇಶವನ್ನು ಹಾಕಿದ ಅಂತೇಳಿ ಆ ಸಂದೇಶವನ್ನು ನಂಬಿಕೊಂಡು ಇಡೀ ಸಮಾಜದಲ್ಲಿ ಅಶಾಂತಿಯನ್ನು ಬಿತ್ತು ಇಂಥ ಒಂದು ಕೃತ್ಯಗಳು ತುಂಬ ವ್ಯಾಪಕವಾಗಿ ಆಗ್ತಾಯಿದೆ. ಇದಕ್ಕೆ ಕಡಿವಾಣ ಬೀಳಲೇಬೇಕಾಗಿದೆ. ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಂಗಳೂರಿನ ಪೊಲೀಸರು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಒಂದು ಹಂತದವರೆಗೆ ಇಲ್ಲಿ ಶಾಂತಿ, ನೆಮ್ಮದಿ ಇದೆ. ಆದರೆ ಅದಕ್ಕೆ ಕಾನೂನಿನ ಸ್ವರೂಪ ಸಿಕ್ಕಿದರೆ ಅದು ಇನ್ನಷ್ಟು ಗಟ್ಟಿಯಾಗ್ಬೋದು. ನಾವು ಏನಾದರೂ ಹೇಳಿದರೆ ಅದೊಂಥರ ರಾಜಕೀಯ ಅಂತೇಳಿ ಆಗ್ಬೋದು. ಆದರೆ ನಿಜವಾಗಿಯೂ ಒಂದು ಮಾನವೀಯ ನೆಲೆಯಲ್ಲಿ ನಾವು ನೋಡಿದರೆ ರಾಜಕೀಯವನ್ನೆಲ್ಲ ಹೊರತುಪಡಿಸಿ ಅದಕ್ಕಿಂತ ಮೀರಿದ ಮನೋಭಾವದಲ್ಲಿ ನೋಡುತ್ತಿದ್ರೆ ನಾವು ಯಾರನ್ನು ದ್ವೇಷ ಮಾಡಿ ನಮ್ಗೆ ಏನಾಗಲಿಕ್ಕಿದೆ? ಪರಸ್ಪರ ಪ್ರೀತಿ. ನಾವು ಎಲ್ಲ ಧರ್ಮಗಳು ಕೂಡ ಹೇಳುವುದು ಅದನ್ನೇ, ನಮ್ಮ ಭಗವದ್ಗೀತೆ ಹೇಳುವುದನ್ನು ಕೂಡ ಅದನ್ನೇ, ಕುರಾನ್ ಕೂಡ ಹೇಳುವುದು ಅದನ್ನೇ, ಬೈಬಲ್ ಕೂಡ ಹೇಳುವುದು ಅದನ್ನೇ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ಕವಿಗಳು ಹೇಳಿದ್ದಾರೆ, ಬಸವಣ್ಣ ಕೂಡ ಅದನ್ನೇ ಹೇಳಿದ್ದು. ಎಲ್ಲರೂ ಕೂಡ ಹೇಳುವುದು ಶಾಂತಿ, ನೆಮ್ಮದಿ, ಸೌಹಾರ್ದತೆ. ಇದಕ್ಕೆ ಪೂರಕವಾಗಿ ಈ ಕಾಯ್ದೆ ಬಂದಿದೆ. ನಾವು ಏನೋ ಒಂದು ಹೇಳಿದರೆ, ಏನೋ ಒಂದು ರಾಜಕೀಯ ಬೇರೆ ರೀತಿಯ ಅಪಾರ್ಥವನ್ನು ಕಲ್ಪಿಸಬೇಡಿ. ಎಲ್ಲೋ ಒಂದು ಕಡೆ, ಎಲ್ಲೋ ಫಾರಿನಲ್ಲಿ ಕೂತ್ಕೊಂಡು ಇಲ್ಲಿ ಮೆಸೇಜ್ ಹಾಕಿ ಶಾಂತಿ, ನೆಮ್ಮದಿ, ಅದು ಯಾವುದೇ ಧರ್ಮದ ಆಧಾರದಲ್ಲಿ ನೋಡದೆ ಆ ವ್ಯಕ್ತಿಯನ್ನು, ಆ ಅಪರಾಧವನ್ನು ನೋಡಿ ಅದಕ್ಕೆ ಸೂಕ್ತವಾದ ಕಠಿಣವಾದ ಶಿಕ್ಷೆಯನ್ನು ಮಾಡಬೇಕು. ಮತ್ತು ಇಂಥ ಅಪರಾಧಗಳು ಮತ್ತೊಮ್ಮೆ ಅವರ ಕಡೆಯಿಂದ ಘಟಿಸಬಾರ್ದು. ಮತ್ತು ಇತರರಿಗೂ ಕೂಡ ಅದು ಎಚ್ಚರಿಕೆ ಸಂದೇಶ ಆಗಬೇಕು. ಅಂತಹ ಪ್ರಬಲವಾದ ಕಾಯ್ದೆ ಬರಬೇಕು ಅಂತೇಳಿ ನಮ್ಮೆಲ್ಲರ ಆಶಯ. ಸರ್, ಈಗ ಕರ್ನಾಟಕದಲ್ಲಿ ಈ ದ್ವೇಷ ಭಾಷಣ ಅಥವಾ ದ್ವೇಷ ಮನೋಭಾವ ಈ ತಡೆ ಕಾಯ್ದೆ ಏನಿದೆ, ಒಂದು ವೇಳೆ ಒಬ್ಬ ವ್ಯಕ್ತಿ ನೇರವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಜನಾಂಗವನ್ನು ಅಥವಾ ಒಂದು ಸಮುದಾಯವನ್ನು ಹೀಯಾಳಿಸದೆ ಯಾವುದಾದ್ರೂ ಕೆಲವೊಂದು ಹಾಡುಗಳ ಮೂಲಕವೋ ಅಥವಾ ಇನ್ಯಾವುದೋ ಚಿಹ್ನೆಗಳ ಮೂಲಕವೋ ಇನ್ಯಾವುದೋ ಆಂಗಿಕವಾದಂತಹ ಭಾಷೆಗಳನ್ನು ಬಳಸಿಕೊಂಡು ಆತ ಆ ಒಂದು ಸಮುದಾಯ ಅಥವಾ ಆ ಒಂದು ಜನಾಂಗವನ್ನು ಹೀಯಾಳಿಸ್ತಾ ಇದ್ದಾನೆ ಅಥವಾ ಪ್ರಚೋದಿಸ್ತಾ ಇದ್ದಾನೆ ಗುಂಪು ಘರ್ಷಣೆಗೆ ಅಥವಾ ಇನ್ನೊಂದಕ್ಕೆ. ಈ ಸಮಯದಲ್ಲಿ ಒಂದು ವೇಳೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹಾಗೆ ನಮ್ಮ ಈಗಿನ ಒಂದು ಜನರ ಒಂದು ಮನಸ್ಥಿತಿ ಹೇಗೆ ಅಂತೇಳಿದರೆ, ಯಾರೋ ಒಬ್ಬ ಗೀಚಿದ್ದನ್ನು ಅದೇ ಸತ್ಯ ಅಂತ ಹೇಳಿಕೊಂಡು ಏನು ಮಾಡ್ತಾರೆ, ಫಾರ್ವರ್ಡ್ ಮಾಡುವಂಥದ್ದು ಅಥವಾ ಅದನ್ನೇ ನಂಬಿಕೊಂಡು ಇನ್ನಷ್ಟು ಜನರಿಗೆ ಪ್ರಚೋದನೆಗಳನ್ನು ಕೊಡುವಂಥ ಈ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಈ ದ್ವೇಷ ಭಾಷಣ ತಡೆ ಕಾಯ್ದೆ ಇರ್ಬೋದು ಅಥವಾ ದ್ವೇಷ ಮನೋಭಾವ ತಡೆಯುವಂಥ ಈ ಒಂದು ಕಾಯ್ದೆ ಏನಿದೆ, ಒಂದು ವೇಳೆ ಒಬ್ಬ ವ್ಯಕ್ತಿ ಈ ವಿಚಾರದಲ್ಲಿ ಸಿಲ್ಕೊಂಡ್ರೆ ಅವನಿಗಿರುವಂಥ ಶಿಕ್ಷೆಗಳು ಅಥವಾ ಆತನ ಬದುಕಿಗೆ ಏನೆಲ್ಲ ತೊಂದರೆಗಳನ್ನು ತಡ್ತದೆ ಅಂತೇಳಿ. ಮುಖ್ಯವಾಗಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ಏನು ಎಂಬುದನ್ನು ಸ್ಪಷ್ಟವಾಗಿ ನಾವು ಅವಲೋಕನ ಮಾಡಬೇಕು. ಇಲ್ಲಿ ನಾವು ದ್ವೇಷ ಭಾಷಣದ ಬಗ್ಗೆ ಒಂದಷ್ಟು ಹೇಳ್ತೀನಿ. ಏನಂತಂದರೆ, ಯಾವುದೇ ಧರ್ಮ, ಯಾವುದೇ ಜನಾಂಗ, ಯಾವುದೇ ಜಾತಿ ಅಥವಾ ಯಾವುದೇ ಸಮುದಾಯ, ಲಿಂಗ, ಲಿಂಗತ್ವ, ಲೈಂಗಿಕ ಮನೋಭಾವ, ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ನ್ಯೂನ್ಯತೆಗಳು ಮತ್ತು ಪಂಗಡಗಳ ಆಧಾರದಲ್ಲಿ ಪೂರ್ವಾಗ್ರಹ ಪೀಡಿತವಾಗಿ ಯಾವುದೇ ಮೃತರಾಗಿರಲಿ ಅಥವಾ ಜೀವಂತ ವ್ಯಕ್ತಿಗಳಾಗಿರಲಿ ವ್ಯಕ್ತಿಗಳ
ವರ್ಗ ಆಗಲಿ ಅಥವಾ ಗುಂಪುಗಳಾಗಲಿ ಸಮುದಾಯದ ವಿರುದ್ಧ ಹಾನಿ ಸಾಮರಸ್ಯ ಕದಡುವಂತಹ ಒಂದು ಕೆಲಸ ಮಾಡಿದರೆ ಅಥವಾ ವೈರತ್ವ ದ್ವೇಷ ಮೂಡಿಸುವಂಥ ಕೆಲಸ ಮಾಡಿದರೆ, ಕೆಡುಕಿನ ಭಾವನೆಗಳನ್ನು ಮೂಡಿಸುವಂಥ ಉದ್ದೇಶದಿಂದ ಮೌಖಿಕವಾಗಿ ಅಥವಾ ಲಿಖಿತ ರೂಪವಾಗಿ ಆಗಲಿ ಅಥವಾ ಸಂಕೇತಗಳ ಮೂಲಕ, ನೀವು ಹೇಳಿದ ಹಾಗೆ ಯಾವುದೇ ಸಂಕೇತಗಳ ಮೂಲಕವಾಗಲಿ ಅಥವಾ ದೃಶ್ಯ ರೂಪಕಗಳು ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ಅಥವಾ ಸಂಕೇತಗಳ ಮೂಲಕ ಅಥವಾ ದೃಶ್ಯ ರೂಪಕಗಳ ಮೂಲಕ, ಎಲೆಕ್ಟ್ರಾನಿಕ್ ಸಂವಹನಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಮಾಡಲಾದ, ಪ್ರಕಟಿಸಲಾದ, ಪಸರಿಸಲಾದ ಅಭಿವ್ಯಕ್ತಿಯೇ ದ್ವೇಷ ಭಾಷಣ ಅಂತೇಳಿ ಹೇಳ್ತಾರೆ. ಅಂದರೆ ದ್ವೇಷ ಭಾಷಣ ಅಂದರೆ ಕೇಳಿ ವೇದಿಕೆಯಲ್ಲಿ ಮೈಕ್ ಮುಂದೆ ಮಾತಾಡೋದನ್ನು ಮಾತ್ರ ದ್ವೇಷ ಭಾಷಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರ ಒಂದು ವ್ಯಾಪಕ ಸ್ವರೂಪವನ್ನು ಕೊಟ್ಟಿದ್ದಾರೆ. ಅದು ಮೌಖಿಕವಾಗಿ ಆಗಲಿ ಅಥವಾ ಲಿಖಿತ ರೂಪದಲ್ಲಿ ಆಗಲಿ, ಸಂಕೇತಗಳ ಮೂಲಕ ಆಗಲಿ ಅಥವಾ ದೃಶ್ಯ ರೂಪಕಗಳು, ನಿಮ್ಮ ಸಿಂಬಲ್ಗಳ ಮೂಲಕವೂ ಕೂಡ ದ್ವೇಷ ಭಾಷಣ ಮಾಡ್ಬೋದು. ಅದೊಂದು ಅಪರಾಧ ಅಂತೇಳಿ ಹೇಳ್ಬೋದು. ಈಗಾಗಲೇ ನೀವು ಹೇಳಿದ ಹಾಗೆ ಅದು ಮೃತ ವ್ಯಕ್ತಿಯ ಬಗ್ಗೆ ಆಗಲಿ ಕೂಡ ಅದು ಹೇಳಿದರೂ ಕೂಡ ದ್ವೇಷ ಭಾಷಣನೇ. ಅಥವಾ ಜೀವಂತ ವ್ಯಕ್ತಿಗಳ ಮೂಲಕ, ವ್ಯಕ್ತಿಗಳ ಗುಂಪು ವೈಯಕ್ತಿಕವಾಗಿ ಅಥವಾ ಒಂದು ಸಮುದಾಯದ ಮೇಲೆ ಅವರಿಗೆ ಹಾನಿಯ ಮಾಡುವುದು, ಅವರ ನಡುವಿನ ಒಂದು ಸಾಮರಸ್ಯವನ್ನು ಕದಡುವ ಹಾಗೆ ಮಾಡುವುದು, ಅವರ ನಡುವೆ ಪರಸ್ಪರ ವೈರತ್ವದ ಒಂದು ಭಾವನೆ ಮೂಡಿಸುವುದು, ದ್ವೇಷದ ಭಾವನೆ ಮೂಡಿಸುವುದು, ಅದು ಒಂಥರ ಕೆಡುಕಿನ ಭಾವನೆಯನ್ನು ಮೂಡಿಸುವುದು, ಇಂಥ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಸಂಕೇತಗಳ ಮೂಲಕ ಏನು ಮಾಡಿದರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅದು ಅಪರಾಧ ಅಂತೇಳಿ ನಾವು ಪರಿಗಣಿಸಬಹುದು ಅಂತೇಳಿ ಈ ನಮ್ಮ ಕಾಯ್ದೆ ಮಸೂದೆಯಲ್ಲಿ ಹೇಳಲಾಗಿದೆ. ಸೊ ಅಪರಾಧ ಅನ್ನೋದನ್ನು ಕೂಡ ವ್ಯಾಖ್ಯಾನಿಸಲಾಗಿದೆ. ಅದು ಏನು ಹೇಳ್ತದೆ ಅಂದರೆ, ಬದುಕಿರುವ ಅಥವಾ ಮೃತ್ಯುಪಟ್ಟಿರುವ ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹ ಅಥವಾ ಸಂಸ್ಥೆಯ ವಿರುದ್ಧ ಸಾಮರಸ್ಯವನ್ನು ಹಾಳು ಮಾಡುವ ಅಥವಾ ಹಗೆತನ ಮಾಡುವ ಅಥವಾ ದ್ವೇಷ ಮೂಡಿಸುವ, ಕೆಡುಕಿನ ಭಾವನೆಗಳನ್ನು ಮೂಡಿಸುವ ದ್ವೇಷ ಭಾಷಣವನ್ನು ಮಾಡುವುದು ಅಥವಾ ಪ್ರಕಟಿಸುವುದು ಅಥವಾ ಅದನ್ನು ಪಸರಿಸುವುದು ಕೂಡ, ನೀವು ಫಾರ್ವರ್ಡ್ ಮೆಸೇಜ್ ಏನು ಹೇಳಿದ್ರಿ, ಅದು ಕೂಡ ಈ ದ್ವೇಷ ಭಾಷಣದ ಒಂದು ಅಪರಾಧ ಆಗ್ತದೆ. ಇಂತಹ ಭಾಷಣಗಳನ್ನು ಪ್ರಚಾರ ಮಾಡುವುದು, ವ್ಯಾಪಕಗೊಳಿಸುವುದು ಅಥವಾ ಪ್ರಚೋದಿಸುವುದು ಅಥವಾ ಅದಕ್ಕೆ ಪ್ರಯತ್ನಿಸುವುದು. ನೀವು ಫಾರ್ವರ್ಡ್ ಮಾಡಬೇಕಂತೇನಿಲ್ಲ, ಫಾರ್ವರ್ಡ್ ಮಾಡುವ ಪ್ರಯತ್ನ ಮಾಡಿದರೂ ಕೂಡ ಅದು ಅಪರಾಧನೇ. ಸೊ ಈ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧವನ್ನು ಈ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಸೊ ಇದಕ್ಕೆ ಏನು ಶಿಕ್ಷೆಗಳು ಅಂತ ಹೇಳಿದರೆ, ಈ ಮಸೂದೆಯ ಕಲಂ 3ರಲ್ಲಿ ಅಪರಾಧಿಗೆ ನೀಡುವ ಶಿಕ್ಷೆಯ ಬಗ್ಗೆ ವಿವರಣೆ ನೀಡಲಾಗಿದೆ. ಇಲ್ಲಿ ದ್ವೇಷ ಅಪರಾಧ ಎಸಗಿರುವ ಸಾಬೀತಾದರೆ ಆ ವ್ಯಕ್ತಿ ಕನಿಷ್ಠ 1 ವರ್ಷದಿಂದ ಗರಿಷ್ಠ 7 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು. ಹಾಗೂ 50,000 ರೂಪಾಯಿವರೆಗಿನ ಒಂದು ದಂಡವನ್ನು ಕೂಡ ವಿಧಿಸಬಹುದು. ದ್ವೇಷ ಅಪರಾಧ ರಿಪೀಟ್ ಆದರೆ, ಪುನರಾವರ್ತನೆ ಆದರೆ ಅಥವಾ 2ನೇ ಬಾರಿಗೆ ಈ ರೀತಿಯ ಒಂದು ಘಟನೆ, ಒಬ್ಬ ಅಪರಾಧಿ ಒಂದು ಅಪರಾಧ ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬಂದು ಪುನಃ ಅದನ್ನೇ ಮಾಡಿದರೆ ಅಂತಹ ಇದಕ್ಕೆ ಕನಿಷ್ಠ 2 ವರ್ಷಗಳಿಂದ ಗರಿಷ್ಠ 7 ವರ್ಷದವರೆಗೆ ವಿಧಿಸಬಹುದಾದಂಥ ಒಂದು ಜೈಲು ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿವರೆಗಿನ ದಂಡವನ್ನು ವಿಧಿಸಬಹುದು. ಸರ್, ಈಗ ಈ ಕರ್ನಾಟಕದಲ್ಲಿ ದ್ವೇಷ ಭಾಷಣ ಅಥವಾ ದ್ವೇಷ ಮನೋಭಾವ ತಡೆ ಕಾಯ್ದೆ, ಈ ಕಾಯ್ದೆಯನ್ನು ಮುಂಬರುವ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಈ ರಾಜ್ಯದಲ್ಲಿ ಅದನ್ನು ಮಸೂದೆಯಾಗಿ ಕೂಡ ಅಥವಾ ಕಾಯ್ದೆಯಾಗಿ ಕೂಡ ಇನ್ನು ಜಾರಿಗೆ ತರುವಂತಹ ಒಂದು ಸಂಭವನೀಯತೆ ಇದೆ ಅಂತೇಳಿ. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಒಬ್ಬ ವ್ಯಕ್ತಿ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಯಾವುದೋ ಒಂದು ಪಂಗಡ ಇರ್ಬೋದು, ಯಾವುದೋ ಜನಾಂಗ ಇರ್ಬೋದು, ಯಾವುದೋ ಒಂದು ಒಬ್ಬ ವ್ಯಕ್ತಿಯ ಮೇಲೆ ನೀವು ಹೇಳಿದಂತಹ ರೀತಿಯಲ್ಲಿ ಆತ ಏನು ಮಾಡ್ತಾನೆ, ಪ್ರಚೋದನೆ ರೀತಿಯ ಅಥವಾ ಅಪಹಾಸ್ಯ ರೀತಿಯಲ್ಲಿ ಆತ ಹೇಳಿಕೆಗಳನ್ನು ಕೊಡ್ತಾನೆ. ಅದಕ್ಕೆ ಒಂದಿಷ್ಟು ಜನರು ಚಪ್ಪಾಳೆಗಳನ್ನು ತಟ್ಟುವುದಿದೆ ಒಂದು. ಎರಡನೇದಾಗಿ ಅವನು ಮಾಡಿದಂತಹ ಭಾಷಣದ ತುಣುಕುಗಳನ್ನು ವಿಡಿಯೋ ಮಾಡಿ ತಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳುವುದಿದೆ ಅಥವಾ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಫಾರ್ವರ್ಡ್ ಮಾಡುವುದು ಕೂಡ ಇದೆ. ಇದು ಕೂಡ ಈ ಕಾಯ್ದೆ ಪ್ರಕಾರ ಅಪರಾಧವಾ? ಹೌದು, ಖಂಡಿತವಾಗಿ. ನಾವು ಈಗಾಗಲೇ ಇಲ್ಲಿ ಏನು ವ್ಯಾಖ್ಯಾನ ಮಾಡಲಾಗಿದೆ, ಈಗಾಗಲೇ ನಾನು ಹೇಳಿದ್ದೇನೆ. ನಾವು ಫಾರ್ವರ್ಡ್ ಮಾಡಿದರೆ ಅಂತಹ ದ್ವೇಷ ಭಾಷಣ ಅಂತ ಏನು ಹೇಳಿದರೆ, ಆ ದ್ವೇಷ ಭಾಷಣದ ವ್ಯಾಪ್ತಿಗೆ ಬರುವಂತಹ ಏನು ವಸ್ತುಗಳು, ಮೆಟೀರಿಯಲ್ಸ್, ಅಂತಹ ಇಂಗ್ರೀಡಿಯೆಂಟ್ಸ್ ಇರುವಂತಹ ಅಪರಾಧ ಇರುವಂತಹ ಒಂದು ವಿಷಯಗಳು ಆಗಿದ್ದರೆ ಅದನ್ನು ಫಾರ್ವರ್ಡ್ ಮಾಡೋದು ಅಥವಾ ಇನ್ನೊಬ್ಬರಿಗೆ ಹೇಳಿಕೊಳ್ಳುವುದು ಕೂಡ ಅದು ಅಪರಾಧನೇ. ಹಾಗೆ ಚಪ್ಪಾಳೆ ತಟ್ಟುವುದು ಅಂದರೆ ಅದು ವೈಯಕ್ತಿಕ, ಅದು
ಅದನ್ನು ವೈಯಕ್ತಿಕವಾಗಿ ಅನುಭವಿಸ್ತಾನೆ, ಅದು ಅಪರಾಧ ಅಂತೇಳಿ ಆಗೋದಿಲ್ಲ, ಅದು ಪ್ರೋತ್ಸಾಹ ಕೂಡ ಆಗುದು. ಅದನ್ನೇ ಇನ್ನೊಬ್ಬರಿಗೆ ಇದನ್ನು ಫಾರ್ವರ್ಡ್ ಮಾಡಿದರೆ ಅಥವಾ ಅದನ್ನು ವೈಭವೀಕರಿಸಿ ಹೇಳುವುದಿದ್ರೆ, ಅದನ್ನೇ ರಿಪೀಟ್ ಮಾಡಿದರೆ, ಅವನ ಭಾಷಣವನ್ನೇ ಅದು ದ್ವೇಷ ಭಾಷಣದ ಒಳಗೆ ಬಂದಿದ್ದರೆ ಅಂತಹ ಭಾಷಣವನ್ನು ರಿಪೀಟ್ ಮಾಡೋದು, ಹೀಗೆ ಹೇಳಿದ ಅಂತ ಹೇಳಿಕೊಳ್ಳುವುದು, ಅದು ಅಪರಾಧವಾಗಿ ಆಗ್ತದೆ. ಸರ್, ನಮ್ಮ ಈ ಒಂದು ಸಮಾಜದಲ್ಲಿ ಈ ಒಂದು ಕಾಯ್ದೆಯ ಅಗತ್ಯತೆ ಅಥವಾ ಅವಶ್ಯಕತೆಗಳು ಎಷ್ಟರ ಮಟ್ಟಿಗೆ ಬೇಕಾಗಿದೆ ಅಂತೇಳಿ? ಇತ್ತೀಚಿನ ದಿನಗಳಲ್ಲಿ ಇಂತಹ ದ್ವೇಷ ಭಾಷಣಗಳ ಟ್ರೆಂಡ್ಗಳು ಕಳೆದ ಒಂದೂವರೆ ದಶಕದಿಂದ ವ್ಯಾಪಕವಾಗಿ ಆಗಿದೆ. ಇದು ನಮ್ಮ ಕರಾವಳಿಯಿಂದಲೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ನೋಡಿದ ಹಾಗೆ ದೊಡ್ಡ ಮಟ್ಟದಲ್ಲಿ ನಮ್ಮ ಇಲ್ಲಿಯ ಯುವಕರು ಉದ್ಯೋಗ ಅರಸಿ ಬೊಂಬೈಗೂ ಅಥವಾ ಬೇರೆ ಬೇರೆ ಕಡೆಗಳಿಗೂ ವಿದೇಶಕ್ಕೂ ಹೋಗಿರ್ತಾರೆ. ಅವರಿಗೆ ಇಲ್ಲಿ ಕಾನೂನಿನ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಎಲ್ಲೋ ಕೂತ್ಕೊಂಡು ಏನೋ ಮಾಡಿದರೆ ಪೊಲೀಸರು ನಮ್ಮನ್ನು ಬಂಧಿಸಲಿಕ್ಕಿಲ್ಲ ಅನ್ನುವ ಒಂದು ಮನೋಭಾವ ಇತ್ತು. ಆದರೆ ಇತ್ತೀಚೆಗೆ ಅದು ಕಡಿಮೆ ಆಗಿದೆ. ಅದು ಅಲ್ಲಿ ಕೂತ್ಕೊಂಡು ಅವರು ಕುವೈಟಲ್ಲೋ ಕತಾರ್ನಲ್ಲೋ ಕೂತ್ಕೊಂಡು ಎಲ್ಲೋ ಮೆಸೇಜ್ ಮಾಡಿದ್ರು ಕೂಡ ಏನು ಅಪರಾಧಗಳನ್ನು ಒಂದು ರೆಕಾರ್ಡ್ ಮಾಡಿ ಆನಂತರ ಅವರು ಇಲ್ಲಿಗೆ ಬರುವಾಗ ಅವರನ್ನು ಕಾನೂನಿನ ಇದಕ್ಕೆ ಸಿಲುಕಿಸುವಂತಹ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ನೋಡ್ಬೋದು. ಎಲ್ಲೋ ಇಲ್ಲಿ ಏರ್ಪೋರ್ಟಿಂದ ಬರುವಾಗ ಅವರನ್ನು ಅರೆಸ್ಟ್ ಮಾಡುವಂಥ ಘಟನೆಗಳು. ಸೊ ಇದೊಂದು ದೊಡ್ಡ ಸಂದೇಶ ಇಲ್ಲಿ ನಮ್ಮ ಇಲ್ಲಿನ ಯುವಕರಿಗೆ ಅಥವಾ ವಿದೇಶದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಯುವಕರಿಗೆ. ಅಂದರೆ ಎಲ್ಲೋ ಎಂಥದೋ ಮೆಸೇಜ್ ಮಾಡಿದರೆ ಏನೋ ಆಗ್ತದೆ ಅನ್ನೋದು ಈಗ ನಡೀತಾ ಇಲ್ಲ. ಮೊದಲೆಲ್ಲ ಆಗ್ತಾಯಿತ್ತು, ಅವರನ್ನು ಟ್ರೇಸ್ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಆದರೆ ಈಗ ವೈಜ್ಞಾನಿಕವಾಗಿ ನಾವು ತುಂಬ ಮುಂದೆ ಇದ್ದೇವೆ. ಪೊಲೀಸ್ ಇಲಾಖೆ ಕೂಡ ತುಂಬ ಸಬಲವಾಗಿದೆ. ಅವರಿಗೆ ತುಂಬ ಸಾಕಷ್ಟು ಟ್ರೈನಿಂಗ್ಗಳನ್ನು ಕೊಡ್ತಾ ಇದ್ದಾರೆ. ಸೈಬರ್ ಕ್ರೈಮ್ಗೆ ಎಕ್ಸ್ಪರ್ಟ್ಗಳೇ ಇಲ್ಲಿ ಪೊಲೀಸರಲ್ಲಿ ಆ ವಿಭಾಗನೇ ಇದೆ. ಹಾಗಾಗಿ ಮೊದಲಿನ ಹಾಗೆ ಪೊಲೀಸ್ ಇಲಾಖೆ ಕೂಡ ತುಂಬ ದುರ್ಬಲ ಅಂತೇಳಿ ನಾವು ಭಾವಿಸಬೇಕಾಗಿಲ್ಲ. ಈಗ ತುಂಬ ಶಕ್ತಿಶಾಲಿಯಾಗಿದೆ. ಕಾನೂನು ಕೂಡ ತುಂಬ ಪ್ರಬಲವಾಗಿದೆ, ಬಲಿಷ್ಠವಾಗಿದೆ. ಹಾಗಾಗಿ ದ್ವೇಷ ಭಾಷಣ ಮೊದಲಿನ ಹಾಗೆ ನಾವು ಅಷ್ಟು ಲೈಟಾಗಿ ತಗೊಳ್ಬೇಕಾದಂಥ ಇದಿಲ್ಲ. ಇತ್ತೀಚೆಗೆ ನಾನು ಈ ಕೆಲವು ದಿನಗಳಿಂದ ನೀವು ಪೇಪರ್ ನೋಡಿದರೂ ಗೊತ್ತಾಗ್ತದೆ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಏನೋ ಮೆಸೇಜ್ ಹಾಕಿದರೂ ಕೂಡ ಇಮಿಡಿಯೇಟ್ಲಿ ಅವರನ್ನು ಅರೆಸ್ಟ್ ಮಾಡಿ FIR ಹಾಕೋ. ಒಂದು ವೇಳೆ ಒಂದು FIR ಹಾಕಿದರೆ ಏನಾಗ್ತದೆ ಅಂತಂದರೆ ಆ ವ್ಯಕ್ತಿಯ ಒಂದು ಕಾನೂನಿನ ಚೌಕಟ್ಟಿಗೊಳಗೆ ಬರ್ತಾನೆ, ಅಂದರೆ ಅಪರಾಧದ ಒಂದು ಇದಕ್ಕೆ ಬರ್ತಾನೆ. ಸೊ ಅವನು ಕಾನೂನಿನ ಕೋರ್ಟಿಗೆ ಅಟೆಂಡ್ ಆಗೋದು, ಅಲ್ಲಿ ಅವನದು ಒಂದು ದಿನವನ್ನು ವ್ಯಯಿಸುವುದು. ಅದೇ ರೀತಿ ಒಂದು 2-3 ವರ್ಷ ಹೋದರೆ ಅದರಲ್ಲೇ ಅವನು ಕಾಲು ಕಳೆದ, ಅಂದರೆ ಅವನ ಜೀವನವೇ ಹಾಳಾದಾಗೆ. ಅಂದರೆ ಇದರ ನೇರ ಸಂದೇಶ ಏನಂತಂದರೆ, ಒಂದು ನೇರವಾಗಿ ನೀವು ದ್ವೇಷ ಭಾಷಣ ಮಾಡಬೇಡಿ ಮತ್ತು ಇತರರಿಗೆ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ. ಈ ಮೂಲಕ ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳಿ ಅಂತ ಹೇಳಿ. ಅಂದರೆ ಒಂದು ವೇಳೆ ದ್ವೇಷ ಭಾಷಣ ಮಾಡಿದರೆ ನಿಮ್ಮ ಬದುಕೇ ಹಾಳಾಗ್ತದೆ, ಬೇರೆಯವ್ರದ್ದು ಏನು ಇದಾಗೋದಿಲ್ಲ, ಅವರ ಬದುಕಿಗೆ ಅವರೇ ಮುಳುವು ಆಗ್ತದೆ. ಸೊ ಹಾಗಾಗಿ ದ್ವೇಷ ಭಾಷಣ ಯಾರಿಗೂ ಒಳ್ಳೆಯದಲ್ಲ, ನಮ್ಮ ಸಮಾಜದ ಅಭಿವೃದ್ಧಿಗೆ ಅದು ಪೂರಕ ಅಲ್ಲ. ಯಾರನ್ನು ದ್ವೇಷ ಮಾಡಿ, ಯಾರನ್ನೋ ಇದು ಮಾಡಿ ಏನಾಗಲಿಕ್ಕೆ ಉಂಟು? ಏನೋ ಒಂದು ಮೆಸೇಜ್ ಒಂದು ವೇಳೆ ಮಾಡದಿದ್ದರೆ, ಅವನು ನಿಜವಾಗಿ ಎಲ್ಲರನ್ನು ಪ್ರೀತಿಸುವಂಥ ಮನೋಭಾವ ಮಾಡಿದರೆ, ಅಂದರೆ ಕ್ಷಮಿಸುವಂಥ ಇದು ಮನೋಭಾವ ಬಂದರೆ, ಆಗ ತನ್ನಷ್ಟಕ್ಕೆ ದ್ವೇಷ ಭಾಷಣಗಳು ಇದೆಲ್ಲ ಕಡಿಮೆ ಆಗ್ತದೆ, ಅಪರಾಧ ಪ್ರವೃತ್ತಿ ಮತ್ತು ಅಪರಾಧ ಮನೋಭಾವ ಕಡಿಮೆ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈಗ ಈ ದ್ವೇಷ ಭಾಷಣ ಇರ್ಬೋದು ಅಥವಾ ದ್ವೇಷ ಮನೋಭಾವನೆ, ಈ ವಿಚಾರಗಳು ಬಂದಾಗ ಎಲ್ಲೊಂದು ಕಡೆಯಲ್ಲಿ ಇದು ಇತ್ತೀಚಿನ ದಿನಗಳಲ್ಲಿ ಅದು ಯಾಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ, ಯುವ ಜನಾಂಗಗಳಲ್ಲಿ ಒಂದು ಭಾವನೆಗಳಿದೆ. ಅಂದರೆ ವೈಭೀಕರಿಸುವಂಥದ್ದು, ನನ್ನ ಧರ್ಮವನ್ನು ಅಥವಾ ನನ್ನ ಜಾತಿಯನ್ನು ಅಥವಾ ನನಗೆ ಸಂಬಂಧಪಟ್ಟಂಥ ಕೆಲವೊಂದು ಸಂಸ್ಕೃತಿಯ ವಿಚಾರಗಳನ್ನು ವೈಭೀಕರಿಸುವಂಥದ್ದು, ಅದೇ ಶ್ರೇಷ್ಠತೆ. ಇನ್ನೊಂದು ಧರ್ಮದಲ್ಲಿರುವಂಥ ವಿಚಾರಗಳು, ಸಂಸ್ಕೃತಿಗಳು ಅದು ನನ್ನ ಧರ್ಮಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿದೆ. ಅಂದರೆ ಎಲ್ಲೊಂದು ಕಡೆಯಲ್ಲಿ ನಾವು ಶಾಲೆಗಳಲ್ಲಿ ಕಲಿತಂಥ ವಿಚಾರಗಳಿದೆ, ನನ್ನ ಧರ್ಮದಲ್ಲಿ ನಾವು ಜೀವಿಸಬೇಕು, ಪರಧರ್ಮವನ್ನು ಪ್ರೀತಿಸಬೇಕು. ಈ ಭಾವನೆಗಳು ಬಂತೆ ಆದಲ್ಲಿ ಈ ದ್ವೇಷ ಭಾಷಣಗಳಾಗಲಿ ಅಥವಾ ಈ ದ್ವೇಷ ವಿಚಾರಗಳು ನಮ್ಮ ಮನಸ್ಸಿಗೆ ಖಂಡಿತವಾಗಿ ಬರುವುದಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಯುವಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ಹೇಳಿದ ಹಾಗೆ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಮಾಡ್ತಾರೆ, ಪೋಸ್ಟ್ಗಳನ್ನು ಹಾಕ್ತಾರೆ. ಪೋಸ್ಟ್ಗಳನ್ನು ಮಾಡಿದ ನಂತರ ನೀವೀಗ ಹೇಳಿದ ಹಾಗೆ ಹಿಂದಿನಂತೆ ಈಗ ಪೊಲೀಸ್ ಇಲಾಖೆಗಳು ಇಲ್ಲ. ಸೈಬರ್ ಕ್ರೈಮ್ಗಳಿಗಾಗಲಿ ಅಥವಾ ಕ್ರೈಮ್ ವಿಚಾರಗಳಿಗೆ ಸಂಬಂಧಪಟ್ಟಂಥ ಅನೇಕ ಟೆಕ್ನಾಲಜಿಗಳು ಕೂಡ ನಮ್ಮಲ್ಲಿ ಬಂದಿದೆ. ಹಾಗಾಗಿ ಎಲ್ಲೊಂದು ಕುಳಿತು ಯಾರೋ ಒಬ್ಬರು ಪೋಸ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಅವನನ್ನು ಬಂಧಿಸುವಂಥದ್ದು ಇರ್ಬೋದು. ಇದು ಮಾಡಿದಾಗ ಮುಂದೊಂದು ದಿವಸ ಆತನ ಬದುಕಿಗೆ ಅದು ಏನಾಗ್ತದೆ, ಮುಳ್ಳು ಆಗ್ತದೆ. ಒಂದು ಬಾರಿ ಆತ ಅಪರಾಧಿ ಅಂತ ಕರೆಸ್ಕೊಂಡಾಗ ಅವನ ಮುಂದೆ
ಅವನು ಏನಾಗುವಂಥದ್ದು ಪಾಸ್ಪೋರ್ಟ್ಗಳಿರ್ಬೋದು ಅಥವಾ ಮುಂದೆ ಯಾವುದಾದ್ರು ಒಂದು ಒಳ್ಳೆಯ ಹುದ್ದೆಗೆ ಹೋದಾಗ ಕ್ರಿಮಿನಲ್ ವ್ಯಾಪ್ತಿಗೆ ಆತ ಇದ್ದಾನಂತೇಳಿದರೆ ಆ ಹುದ್ದೆಯಿಂದ ಆತನಿಗೆ ಏನಾಗುವಂಥದ್ದು ಹಿನ್ನಡೆ ಆಗುವಂಥದ್ದು ಇದೆ. ಹಾಗಾಗಿ ಯುವ ಜನಾಂಗ ಈ ವಿಚಾರಗಳಲ್ಲಿ ಯಾವೆಲ್ಲ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ. ನೀವು ಹೇಳಿದ್ದು ನಿಜವಾಗಿ, ಯಾಕೆಂದರೆ ಅವರ ಒಂದು ವೇಳೆ ಆರ್ಥಿಕತೆ ಕುಸಿದು ಹೋಗ್ತದೆ ಒಂದು ಹಂತದವರೆಗೆ, ಇನ್ನೊಂದು ಅವರ ವಯಸ್ಸು ಕೂಡ ಹಾಗೆ ಇರುವುದಿಲ್ಲ. ಯೌವನದ ವಯಸ್ಸಲ್ಲಿ ಅವರು ಇಂಥ ಅಪರಾಧ ಕೃತ್ಯಗಳಲ್ಲೇ ತೊಡಗಿ ಅವರ ಯೌವನವನ್ನು ಮುಗಿಸಿದರೆ ನಂತರ ಅವರು ಅದನ್ನು ಪರಿತಾಪಿಸಬೇಕಾಗ್ತದೆ. ನನ್ನ ಯೌವನವನ್ನು ಇದೇ ಸಣ್ಣ ವಿಚಾರಕ್ಕೆ ನಾನು ವೇಸ್ಟ್ ಮಾಡಿದೆ ಅಲ್ಲ ಅಂತೇಳಿ. ಮತ್ತು ಕೆಲವು ನೀವು ಹೇಳಿದ ಹಾಗೆ ಉದ್ಯೋಗ ಅವಕಾಶಗಳು ಅವರ ಕಾನೂನಿನ ಹಿನ್ನೆಲೆ ಇರ್ತದೆ. ಈಗ ಪಾಸ್ಪೋರ್ಟ್ ಮಾಡಬೇಕಿದ್ರೆ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗ್ತದೆ. ಪ್ರತಿಯೊಂದು ಸ್ಟೇಷನಲ್ಲಿ ಅಲ್ಲಿ ಹೋಗಿ ಮನೆಗೆ ಹೋಗಿ ಅಕ್ಕಪಕ್ಕದ 5 ಮನೆಯವರ ಸಾಕ್ಷ್ಯವನ್ನು ಪರಿಗಣಿಸಿ ಅವರಿಗೆ ಪಾಸ್ಪೋರ್ಟ್ ಕ್ಲಿಯರೆನ್ಸ್ ಕೊಡ್ತಾರೆ. ಒಂದು ವೇಳೆ ಕೊಡದಿದ್ದರೆ ಅವನಿಗೆ ವಿದೇಶಕ್ಕೆ ಹೋಗುವಂಥ ಅಲ್ಲಿ ಉದ್ಯೋಗ ಮಾಡುವಂತಹ ಒಂದು ಅವಕಾಶ ನಷ್ಟ ಆಗ್ತದೆ. ಇದು ಯಾರಿಗೆ ನಷ್ಟ? ಇದು ಅವನಿಗೆ ವೈಯಕ್ತಿಕವಾಗಿ ನಷ್ಟ, ಮತ್ತು ಅವನ ಕುಟುಂಬಕ್ಕೆ ಆದ ನಷ್ಟ, ಮತ್ತು ಸಮಾಜಕ್ಕೆ ಆದ ನಷ್ಟ. ಅಂದರೆ ಸಮಾಜದಲ್ಲಿ ಅಲ್ಲಿಂದ ಬರುವಂತಹ ಒಂದು ಆದಾಯಗಳು ನಿಂತು ಹೋಗ್ತದೆ. ಅವನ ಕುಟುಂಬ ಅವನ ಒಂದು ಶ್ರಮದಿಂದಾಗಿ ಆಗುವಂತಹ ಒಂದು ಇದಿದೆ ಅದು ನಷ್ಟ ಆಗ್ತದೆ. ಇದು ಅವನಿಗೆ ಕೂಡ ನಷ್ಟ. ಹಾಗಾಗಿ ಯುವಕರು ತಾವು ಸಾಮಾಜಿಕ ಜಾಲತಾಣವನ್ನು ಬಳಸುವಾಗ ಒಂದು ವಿವೇಚನಾಯುಕ್ತ ಆಗಬೇಕು, ಮತ್ತು ಒಂದು ಸಂಯಮದಿಂದ ಅದನ್ನು ವರ್ತಿಸಬೇಕು, ಮತ್ತು ದ್ವೇಷದಿಂದ ಯಾರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಆದರೆ ಎಲ್ಲರನ್ನು ಗೆಲ್ಲಬಹುದು ಅಂತಲೇ ನಾವು ಎಲ್ಲರೂ ಹೇಳೋದು. ಇಲ್ಲಿ ಈ ಮಸೂದೆಯಲ್ಲಿ ಕೆಲವೊಂದು ವಿನಾಯಿತಿಗಳನ್ನು ನೀಡಿದ್ದಾರೆ. ಅದರ ಬಗ್ಗೆ ಒಂದಿಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನಂತಂದರೆ, ಈ ದ್ವೇಷ ಭಾಷಣ ಎಲ್ಲವನ್ನೂ ದ್ವೇಷ ಭಾಷಣ ಅಂತ ಹೇಳಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಅದರಲ್ಲಿ ವಿನಾಯಿತಿಗಳು ಕೂಡ ಇದೆ. ಉದಾಹರಣೆಗೆ, ಈ ಎಲೆಕ್ಟ್ರಾನಿಕ್ ಮತ್ತು ಬೇರೆ ರೂಪದಲ್ಲಿರುವಂತಹ ಪುಸ್ತಕಗಳು, ಕರಪತ್ರಗಳು, ಕಾಗದ ಬರಹ, ರೇಖಾಚಿತ್ರಗಳು, ವರ್ಣಚಿತ್ರಗಳು, ಇವುಗಳೆಲ್ಲ ಸಾಮಾನ್ಯ ವಿಷಯಕ್ಕೆ ಸಂಬಂಧಿಸಿದೆ ಆದರೆ ಅದಕ್ಕೆ ಒಂದು ವಿನಾಯಿತಿ ಇದೆ. ಅಥವಾ ಅಂತಹ ಒಂದು ಪ್ರಕಟಣೆಗಳು, ಈ ಚಿತ್ರಗಳು, ವಿಜ್ಞಾನ, ಸಾಹಿತ್ಯ, ಕಲೆ ಮತ್ತು ಕಲಿಕೆಗಳು, ಇವುಗಳೆಲ್ಲ ಜನಹಿತಕ್ಕೆ ಅಂತೇಳಿ, ಜನಹಿತದ ಉದ್ದೇಶಕ್ಕಾಗಿ ನಾವು ಮಾಡಿದ್ದೇವೆ ಅಂತೇಳಿ ಅದನ್ನು ಸಾಬೀತುಪಡಿಸಿದರೆ ಅದು ದ್ವೇಷ ಭಾಷಣ ಆಗುವುದಿಲ್ಲ. ಅದೇ ರೀತಿ ಒಂದು ಒಳ್ಳೆಯ ಉದ್ದೇಶ ಹೊಂದಿಟ್ಟುಕೊಂಡು ನೀವು ಅದನ್ನು ಏನಾದರೂ ಒಂದು ಮೆಸೇಜನ್ನು ಅಥವಾ ಒಂದು ಭಾಷಣವನ್ನು ಮಾಡಿದರೆ ಅದು ದ್ವೇಷ ಭಾಷಣ ಆಗುವುದಿಲ್ಲ. ಅದೇ ರೀತಿ ನಮ್ಮ ಪರಂಪರೆ, ನಮ್ಮ ಧಾರ್ಮಿಕ ಉದ್ದೇಶಗಳಿಗೆ ಅದರ ಪ್ರಕಟಣೆಯನ್ನು ಮಾಡಿದರೆ ಅದು ದ್ವೇಷ ಭಾಷಣ ಆಗುವುದಿಲ್ಲ. ಈಗ ಬಳಕೆಯಲ್ಲಿರುವ ಮತ್ತು ಅಪರಾಧ ವ್ಯಾಪ್ತಿಗೆ ಬರದ ಸಂಗತಿಗಳು ಅನ್ನು ನಾವು ಅಪರಾಧ ಅಂತೇಳಿ ಪರಿಗಣಿಸಬೇಕಾದ ಅಗತ್ಯ ಇಲ್ಲ. ಇದು ಪ್ರಸ್ತಾಪಿತ ಕಾನೂನು ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ದ್ವೇಷ ಅಪರಾಧ ಎಸಗುವ ಸಂಘ ಸಂಸ್ಥೆಗಳಿಗೂ ಕೂಡ ಅದು ಅನ್ವಯ ಆಗ್ತದೆ. ಒಂದು ವೇಳೆ ಈ ನೋಂದಣಿ ಆಗಿರುವಂತಹ ಸಂಘ ಸಂಸ್ಥೆಗಳು ಅಥವಾ ನೋಂದಣಿ ಆಗದ ಸಂಘ ಸಂಸ್ಥೆಗಳಿಗೂ ಕೂಡ ಅದು ವ್ಯಾಪಕ ಇದಾಗ್ತದೆ, ಅನ್ವಯ ಆಗ್ತದೆ. ಒಂದು ವೇಳೆ ಈ ಒಂದು ಸಭೆ ಸಮಾರಂಭವನ್ನು ಕರೆಯುತ್ತಾರೆ, ಅಲ್ಲಿ ಯಾರೋ ಒಬ್ಬರು ಏನೋ ಒಂದು ಭಾಷಣ ಮಾಡಿರ್ತಾರೆ, ಆಗ ಅದು ಸಂಘಟಕರಿಗೂ ಕೂಡ ಅದು ಅನ್ವಯ ಆಗ್ತದೆ. ಸರ್, ಈಗ ಸಂಕ್ಷಿಪ್ತವಾಗಿ ಕರ್ನಾಟಕದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಮನೋಭಾವ ತಡೆ ಕಾಯ್ದೆ ಈ ವಿಚಾರದ ಬಗ್ಗೆ ತಾವು ಸಂಪೂರ್ಣವಾದ ಮಾಹಿತಿಯನ್ನು ತಾವು ನೀಡಬೇಕು ಸರ್. ಈ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ತಡೆ ಮಸೂದೆ ಕಾಯ್ದೆ ಈಗ ಪ್ರಸ್ತಾಪನೆಯಲ್ಲಿದೆ, ಜಾರಿಗೆ ತರಲಿಕ್ಕೆ ಸಜ್ಜಾಗಿದೆ. ಇದರಲ್ಲಿ ಮುಖ್ಯವಾಗಿ ಉದ್ದೇಶ ಇರೋದು ನಮ್ಮ ವ್ಯಕ್ತಿಗಳು ಅಥವಾ ಗುಂಪುಗಳು ಅಥವಾ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಸಮಾಜದಲ್ಲಿ ಯಾವುದೇ ರೀತಿಯ ಶಾಂತಿ, ಸೌಹಾರ್ದತೆ ಮತ್ತು ಸಾಮರಸ್ಯಕ್ಕೆ ತಡೆ ಉಂಟು ಮಾಡಬಾರ್ದು, ಅದಕ್ಕೆ ಧಕ್ಕೆ ತರಬಾರ್ದು ಅನ್ನುವ ಒಳ್ಳೆಯ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನು ತರಲಾಗಿದೆ. ಆದರೆ ಕೆಲವೊಂದು ಗುಂಪುಗಳು, ಕೆಲವು ಸಂಘಟನೆಗಳು ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ದು ಇದೆ. ಅದು ಸಹಜ ಕೂಡ. ಅಂದರೆ ಅವರು ಸಹಜವಾಗಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನೋದು, ಇದು ರಾಜಕೀಯವಾಗಿ ಇದನ್ನು ಬಳಸಿದ್ದಾರೆ ಅನ್ನೋದನ್ನು ಅವರು ಸಹಜವಾಗಿ. ಆದರೆ ಇದನ್ನು ನೀವು ವಿಶಾಲ ಅರ್ಥದಲ್ಲಿ ನೋಡಿದರೆ ಇದು ನಾನು ಈಗಾಗಲೇ ಹೇಳಿದಾಗೆ ನಮ್ಮ ದೊಡ್ಡ ಮಟ್ಟದಲ್ಲಿ ಯುವಕರ ನಮ್ಮ ಇದನ್ನು ವೇಸ್ಟ್ ಆಗ್ತಾ ಇದೆ. ಅದು ಎಲ್ಲೋ ಕೆಲವೊಂದು ಕ್ಷುಲ್ಲಕ ಘಟನೆಗಳಿಗೆ ಅದನ್ನು ಇದು ಮಾಡಿಕೊಂಡು ನಮ್ಮ ಯೌವನವನ್ನು ಹಾಳು ಮಾಡ್ತಾರೆ. ಅವರ ಯೂತ್ಫುಲ್ ಲೈಫ್ ಏನಿದೆ ನಮ್ಮ ಸಮಾಜಕ್ಕೆ ಅದು ಯೂಸ್ ಆಗಬೇಕು, ಅದು ಅಭಿವೃದ್ಧಿಗೆ ಪೂರಕ ಆಗಿರಬೇಕು, ಅದನ್ನು ಇಲ್ಲಿ ಪೋಲಾಗ್ತಾ ಇದೆ. ಅದರ ಬಗ್ಗೆ ನಾವು ಗಮನ ಹರಿಸಬೇಕು. ಮತ್ತು ಇಂತಹ ಕೃತ್ಯಗಳು ಇದನ್ನು ತಡೆಯಬೇಕಾದಂಥ ಇದೊಂದು ಸೂಕ್ಷ್ಮ ವಿಚಾರ ಕೂಡ, ಮತ್ತು ಅಷ್ಟೇ ಗಂಭೀರವಾದ ವಿಚಾರ. ಸೊ ಹಾಗಾಗಿ ಇದರ ಅಗತ್ಯ ಇದೆ.
ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಅದು ಗಂಭೀರ ಸ್ವರೂಪದ ಕೆಲವೊಂದು ಪ್ರವೃತ್ತಿಗಳನ್ನು ಕಡಿಮೆ ಮಾಡಬಹುದು, ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯನ್ನು ಕಾಪಾಡಬಹುದು. ಇದು ಮುಖ್ಯವಾದಂಥ ಉದ್ದೇಶ. ಇಲ್ಲಿ ಈ ಒಂದು ವೇಳೆ ಈ ಕಾನೂನು ಏನು ಹೇಳ್ತದೆ ಅಂದರೆ, ಇಂಥ ಅಪರಾಧಗಳು ತುಂಬ ಗಂಭೀರ ಸ್ವರೂಪದ್ದಾಗಿದೆ ಮತ್ತು ಅದು ಜಾಮೀನು ರಹಿತವಾಗಿರ್ತದೆ, ನಾನ್ ಬೇಲೇಬಲ್ ಇನ್ ನೇಚರ್. ಮತ್ತು ಅದನ್ನು ಇದು ಪ್ರಥಮ ದರ್ಜೆಯ ನ್ಯಾಯಿಕ ಮ್ಯಾಜಿಸ್ಟ್ರೇಟ್, ಫಸ್ಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಅವರ ಮೂಲಕ ವಿಚಾರಣೆ ಆಗಬೇಕಾದಂತಹ ಅಪರಾಧ ಕೃತ್ಯ ಇದಾಗಿರ್ತದೆ. ಸೊ ಇದಕ್ಕೆ ಶಿಕ್ಷೆಗಳು ಕೂಡ ತುಂಬ ಗಂಭೀರವಾದ ಶಿಕ್ಷೆಗಳು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಒಂದು ವೇಳೆ ಇದು ಜಾರಿಗೆ ಬಂದರೆ ಒಂದು ಸಮಾಜದಲ್ಲಿ ಒಂದು ಆರ್ಡರ್ ಏನಿದೆ, ಲಾ ಆ್ಯಂಡ್ ಆರ್ಡರ್ ಏನಿರ್ತದೆ, ಅದನ್ನು ಸುಸ್ಥಿತಿಯಲ್ಲಿ ಇರುವ ಹಾಗೆ ನೋಡಿಕೊಳ್ಳಿಕ್ಕೆ ಒಂದು ಪೂರಕ ಆಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಸಮಾಜದಲ್ಲಿ ಆಗುವ ಆಗುವಗಳಿಗಿಂತ ಹೆಚ್ಚು ನಮ್ಮ ಮೊಬೈಲ್ನಲ್ಲಿ ಜಾಸ್ತಿ ಹ್ಯಾಪನಿಂಗ್ಸ್ ಆಗ್ತದೆ, ಡೆವಲಪ್ಮೆಂಟ್ಗಳು. ಯಾರನ್ನು ಏನೋ ಒಂದು ಅದು ಜಾತಿಯ ಸಂಘಟನೆಗಳಾಗಿರಲಿ ಅಥವಾ ಏರಿಯಾದ ಸಂಘಟನೆಗಳಾಗಿರಲಿ ಅಥವಾ ನಮ್ಮ ಶಾಲೆಯ ಅಥವಾ ಅವರವರ ಗುಂಪುಗಳು ಅಲ್ಲಲ್ಲಿ ಆಗ್ತದೆ. ಸೊ ಆ ಗುಂಪಿನಲ್ಲಿ ಕೂತ್ಕೊಂಡು ಏನೋ ಚರ್ಚೆ ಮಾಡೋದು, ಏನೋ ಒಂದು ಇನ್ನೊಬ್ಬರ ವಿರುದ್ಧ ಕುಹಕದ ಮಾತಾಡೋದು, ಕೆಟ್ಟ ಮಾತಾಡೋದು, ಇನ್ನೊಬ್ಬರನ್ನು ದ್ವೇಷಿಸುವ ಹಾಗೆ ಮಾತಾಡೋದು, ಒಟ್ಟು ಅಂದರೆ ನೆಗೆಟಿವ್ ಅಂಶಗಳನ್ನು ಜಾಸ್ತಿ ಬಿತ್ತುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಕಡಿವಾಣ ಹಾಕಬೇಕು, ಎಲ್ಲೋ ಒಂದು ಆಗಬೇಕು. ಹಿಂದಿನ ದಿನಗಳಿಗಿಂತಲೂ ಈಗಿನ ದಿನದಲ್ಲಿ ತುಂಬ ಅಗತ್ಯ ಇದೆ ಮತ್ತು ಅದಕ್ಕೆ ನಾವು ಸಜ್ಜಾಗಲೇಬೇಕಾಗಿದೆ ಮತ್ತು ಅದನ್ನು ತಡೆಯಬೇಕಾಗಿದೆ ಅಂತೇಳಿ ನಾನು ಹೇಳ್ತೀನಿ. ಹೌದು ಸರ್, ಎಲ್ಲೊಂದು ಕಡೆಯಲ್ಲಿ ಇವತ್ತಿನ ಯುವ ಜನಾಂಗ ಕೇವಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತ್ಕೊಂಡು ಕಮೆಂಟ್ಸ್ಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ತಮ್ಮ ಬದುಕಿನ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ಕಿಂಚಿತ್ತು ಯಾವುದೇ ರೀತಿಯ ಒಂದು ಯೋಚನೆಗಳನ್ನು ಮಾಡದೆ, ಯಾವುದೋ ಒಬ್ಬ ನಾಯಕ, ಯಾವುದೋ ಒಬ್ಬ ವ್ಯಕ್ತಿಯ ಪಕ್ಷಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ತಾನೇ ಆ ಪಕ್ಷದ ಮುಖಂಡನ ರೀತಿಯಲ್ಲಿ ಬೆಂಬಲಿಸುವಂಥ ರೀತಿಯಲ್ಲಿ ಇನ್ನೊಂದು ಧರ್ಮವನ್ನು ಅಥವಾ ಇನ್ನೊಂದು ಪಕ್ಷವನ್ನು ಹೀಯಾಳಿಸುವಂತಹ ಬರದಲ್ಲಿ ತನ್ನ ವ್ಯಕ್ತಿತ್ವವನ್ನು ತಾನೇ ಇದು ಮಾಡ್ತಾ ಇದ್ದಾನೆ. ಎಲ್ಲೊಂದು ಕಡೆಗೆ ಆತನಿಗೆ ಅದು ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಆತನು ಕೂಡ ಪ್ರೌಢಾವಸ್ಥೆಗೆ ಬಂದಾಗ ಅಥವಾ ಆತನು ಕೂಡ ಒಂದು ತನ್ನ ಸಂಸಾರ ಬಂಧನಕ್ಕೆ ಒಳಪಟ್ಟಾಗ ಅವನಿಗೆ ಅರ್ಥ ಆಗ್ತದೆ, ಇಷ್ಟು ತನಕ ನಾನು ಸುಮ್ಮನೆ ಅಲ್ವಾ ನನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದು, ಇನ್ನೊಬ್ಬರನ್ನು ದ್ವೇಷ ಮಾಡ್ತಾ. ನಾವು ಈ ದಿನನಿತ್ಯದ ಈ ಸಮಾಜದಲ್ಲಿ ನಾವು ಹೋದಾಗ ಯಾರ್ದೋ ಎಕ್ಸ್ ಎನ್ನುವಂಥ ಒಬ್ಬ ವ್ಯಕ್ತಿಯ ಅಂಗಡಿಯಲ್ಲಿ ನಾವು ಒಂದೊಂದು ವಸ್ತುಗಳನ್ನು ತಗೊಳ್ಬೇಕು, ವೈ ಎನ್ನುವಂತಹ ಒಬ್ಬ ಧರ್ಮ ಅಥವಾ ಜಾತಿಯ ವ್ಯಕ್ತಿಯ ಅಂಗಡಿಯಲ್ಲಿ ಇನ್ನೊಂದು ವಸ್ತುಗಳನ್ನು ತಗೊಳ್ಬೇಕು. ಅಂದರೆ ನಾವೆಲ್ಲರೂ ಕೂಡ ಜೊತೆಯಾಗಿದ್ದಾಗ ಮಾತ್ರ ಸಾಧ್ಯ. ಆದರೆ ಆ ಪರಿಕಲ್ಪನೆಗಳು ಇವತ್ತಿನ ಯುವ ಜನಾಂಗ ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಈ ಕರ್ನಾಟಕದಲ್ಲಿನ ಈ ದ್ವೇಷ ಭಾಷಣ ತಡೆ ಕಾಯ್ದೆ ಅಥವಾ ದ್ವೇಷ ಮನೋಭಾವ ತಡೆ ಏನುಂಟೆ, ಅದು ಎಲ್ಲೊಂದು ಕಡೆಗೆ ಬಹಳ ಒಳ್ಳೆಯ ಒಂದು ಯೋಚನೆಗಳು ಈ ಮಸೂದೆ ಜಾರಿಗೆ ಬಂದಿದ್ದೇ ಆದಲ್ಲಿ ನೀವು ಹೇಳಿದಾಗೆ ವಿಶಾಲವಾದಂಥ ಮನಸ್ಥಿತಿ ಅಥವಾ ಮನೋಭಾವವನ್ನು ಇಟ್ಕೊಂಡಾಗ ಖಂಡಿತವಾಗಿ ಅಗತ್ಯ ಇದೆ. ಆದರೆ ಎಲ್ಲೊಂದು ಕಡೆಗೆ ಸಂಕುಚಿತವಾದಂಥ ಮನಸ್ಥಿತಿ ಇದ್ದವರಿಗೆ ಇದರ ವ್ಯಾಪ್ತಿಗಳು, ಇದರ ಆಳಗಳು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ವಿಚಾರದ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದಿರಿ ಸರ್. ತಮಗೆ ನಿಲಯದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೂ ಹಾಗೂ ನಿಮ್ಮ ವಾಹಿನಿ ಕೂಡ ಇದೊಂದು ನಿಜವಾಗಿ ಒಂದು ದೊಡ್ಡ ವಿಶಾಲ ಸಮುದಾಯವನ್ನು ಒಂದು ರೀಚ್ ಮಾಡಲಿಕ್ಕೆ ಇರುವಂಥ ಒಂದು ವೇದಿಕೆ. ಈ ವೇದಿಕೆಯನ್ನು ನನಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಮನೋಭಾವ ತಡೆ ಕಾಯ್ದೆ ಈ ವಿಷಯದ ಬಗ್ಗೆ ಮಾಹಿತಿ ಕೇಳಿದಿರಿ. ಭಾಗವಹಿಸಿದವರು ಸುಕೇಶ್ ಕುಮಾರ್ ಶೆಟ್ಟಿ, ಕಾನೂನು ಸಲಹೆಗಾರರು ಮತ್ತು ಸಮಿತಿ ವಕೀಲರು, ಕಾನೂನು ಸೇವೆಗಳ ಪ್ರಾಧಿಕಾರ, ದಕ್ಷಿಣ ಕನ್ನಡ. ಸಂದರ್ಶಿಸಿದವರು ಪ್ರದೀಪ್ ಡಿಎಂ ಹಾವಂಜೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.